ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳು ತಪ್ಪದೇ ಈ ಕೆಲಸ ಮಾಡಬೇಕು. ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಮಹಿಳೆಯರು ಲಕ್ಷ್ಮೀ ದೇವರ ವ್ರತವನ್ನ ಮಾಡುವರು. ಈ ಶ್ರಾವಣ ಮಾಸ ಎಂದರೆ ಎಲ್ಲ ಶುಭ ಕಾರ್ಯಕ್ಕೂ ಮುನ್ನುಡಿ ಇದ್ದಂತೆ. ಈ ಮಾಸದ ಪ್ರತಿಯೊಂದು ದಿನವೂ ಒಂದೊಂದು ವಿಶೇಷತೆಯನ್ನು ಹೊಂದಿರುತ್ತದೆ. ಶ್ರಾವಣ ಮಾಸದಲ್ಲಿ ಯಾವುದೇ ಮಂಗಳಕರ ವಿಷಯಕ್ಕೆ ಕೈ ಹಾಕಿದರೆ ಅದು ನೆರವೇರುತ್ತದೆ ಎನ್ನುವುದು ಹಿರಿಯರ ನಂಬಿಕೆ. ಈ ಶ್ರಾವಣ ಮಾಸದಲ್ಲಿ ಮನೆಯ ಹೆಣ್ಣು ಮಕ್ಕಳು ಕೆಲವು ಕೆಲಸಗಳನ್ನ ಮಾಡುವುದರಿಂದ ಶುಭಕರ ಫಲಗಳು ಲಭಿಸುತ್ತವೆ. ಹಿಂದೂ ಪುರಾಣದ ಪ್ರಕಾರ ಮತ್ತು ಪಂಚಾಂಗದಲ್ಲಿ ಶ್ರಾವಣ ಮಾಸಕ್ಕೆ ಒಂದು ವೈಶಿಷ್ಟ್ಯತೆ ಇದೆ. ಸನಾತನ ಪಂಚಾಂಗದ 5ನೇ ತಿಂಗಳನ್ನ ಶಿವನಿಗೆ ಅರ್ಪಣೆ ಮಾಡಲಾಗಿದೆ. ಶ್ರಾವಣ ನಕ್ಷತ್ರದಂದು ಈ ಮಾಸ ಆರಂಭ ಆಗುತ್ತದೆ. ಈ ಮಾಸದ ಆರಂಭವೇ ಹಬ್ಬಗಳ ಆರಂಭ ಎಂದು ಹೇಳಬಹುದು. ಈ ಮಾಸದಲ್ಲಿ ಶಿವನನ್ನು ಹೆಚ್ಚಾಗಿ ಆರಾಧನೆ ಮಾಡಲಾಗುತ್ತದೆ. ಸರ್ವ ಹಬ್ಬಗಳ ಸಮನ್ವಯ ಸಂಯೋಗ ಇದೇ ಮಾಸದಲ್ಲಿ ಆಗುತ್ತದೆ. ಸರ್ವ ಹಬ್ಬಗಳ ಸಮನ್ವಯ ಸಂಯೋಗ ಇದೇ ಮಾಸದಲ್ಲಿ ಆಗುತ್ತದೆ. ಆಷಾಢ ಮಾಸದಲ್ಲಿ ದಂಪತಿಗಳು ದೂರವಾಗಿ ಇರಬೇಕು ಮತ್ತು ಅತ್ತೆ ಸೊಸೆ ಒಂದೇ ಬಾಗಿಲಿನಲ್ಲಿ ಓಡಾಡುವುದು ಕೆಡುಕನ್ನ ತರುತ್ತದೆ. ಮಾವ ಅಳಿಯ ಒಬ್ಬರ ಮುಖ ಇನ್ನೊಬ್ಬರು ನೋಡಬಾರದು, ಅದು ಆಷಾಢ ಮಾಸದಲ್ಲಿ. ಆದರೆ ಶ್ರಾವಣ ಮಾಸದಲ್ಲಿ ಈ ಯಾವುದೇ ನಿಯಮಗಳು ಇರುವುದಿಲ್ಲ. ಹಬ್ಬಗಳ ಆಚರಣೆಯಿಂದ ಎಲ್ಲರೂ ಒಂದು ಕಡೆ ಸೇರಿ ಆಚರಣೆ ಮಾಡಬಹುದು. ರಾಕ್ಷಸರು ಮತ್ತು ದೇವತೆಗಳು ಸಮುದ್ರ ಮಂಥನ ಮಾಡುವ ಸಮಯದಲ್ಲಿ ಸಮುದ್ರದ ಒಳಗಿನಿಂದ ಸಾಕಷ್ಟು ಶಕ್ತಿಯುತವಾದ ವಸ್ತುಗಳು ಹೊರಗೆ ಬಂದಿದ್ದವು. ಅದರಲ್ಲಿ ಕಾರ್ಕೋಟಕ ವಿಷ ಕೂಡ ಒಂದಾಗಿತ್ತು. ಶಿವನ ಬಳಿ ಎಲ್ಲರೂ ಬೇಡಿಕೆ ಇಟ್ಟಾಗ ವಿಷವನ್ನ ಕುಡಿದು ವಿಷಕಂಠ ಆಗುವ ಶಿವ ಎಲ್ಲರ ಸಮಸ್ಯೆಗೆ ಪರಿಹಾರ ಕೊಡುವನು. ಪ್ರತಿ ಶ್ರಾವಣ ಮಾಸದಲ್ಲಿ ಶಿವನು ಹೆಂಡತಿಯ ತವರು ಮನೆ ಅಂದರೆ ಭೂಮಿಯ ಮೇಲೆ ಸಂಚಾರ ಮಾಡುವನು ಎನ್ನುವ ನಂಬಿಕೆ ಸಹ ಇದೆ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಶಿವನ ಪ್ರಾರ್ಥನೆಯನ್ನ ಮಾಡುವರು ಮಹಾದೇವನಲ್ಲಿ ಏನು ಬೇಡಿಕೆ ಇಟ್ಟರೂ ಅದು ಶಿವನನ್ನು ತಲುಪುತ್ತದೆ ಎಂದು ಹೇಳಲಾಗುತ್ತದೆ. ಶಿವಪುರಾಣದಲ್ಲಿ ಉಲ್ಲೇಖ ಇರುವ ಪ್ರಕಾರ ಗಂಗಾ ಸ್ನಾನ ತುಂಬಾ ಪವಿತ್ರವಾದ ಸ್ನಾನ. ಸೂರ್ಯೋದಯಕ್ಕೂ ಮುನ್ನ ಗಂಗೆಯಲ್ಲಿ ಒಮ್ಮೆ ಮುಳುಗಿ ಏಳಬೇಕು. ಅಭ್ಯಂಜನ ಸ್ನಾನದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಜಲಾಭಿಷೇಕ ಮಾಡಬೇಕು. ಶ್ರಾವಣ ಮಾಸದಲ್ಲಿ ಪ್ರತಿದಿನ ಮಜ್ಜನವನ್ನ ಮಾಡಲೇಬೇಕು. ಇಲ್ಲದೆ ಹೋದರೆ ಗಳಿಕೆ ಮಾಡಿರುವ ಪುಣ್ಯ ಎಲ್ಲ ಮಣ್ಣು ಪಾಲಾಗುತ್ತದೆ. ಒಂದು ನಂಬಿಕೆಯ ಪ್ರಕಾರ ಶಿವನ ತಲೆಯ ಮೇಲೆ ಧಗಿಸುವ ಅಗ್ನಿ ವಾಸವಾಗಿದೆ. ಅಗ್ನಿಯನ್ನ ಶಾಂತವಾಗಿ ಇಡಬೇಕೆಂದು ನೀರಿನ ಅಭಿಷೇಕವನ್ನ ಶಿವನಿಗೆ ಮಾಡಲಾಗುತ್ತದೆ. ಯಾರು ಶಿವನಿಗೆ ನೀರಿನಲ್ಲಿ ಅಭಿಷೇಕ ಮಾಡುವರೋ ಅವನು ಶಿವನಿಗೆ ಆಪ್ತವಾದ ಭಕ್ತರೂ ಆಗುವರು ಎಂದು ಹೇಳಲಾಗುತ್ತದೆ. ನೀರಿನ ಜೊತೆಗೆ ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಭಸ್ಮ ಹಾಗೂ ಬಿಲ್ವ ಪತ್ರೆ ಇದರಿಂದ ಕೂಡ ಶಿವನಿಗೆ ಅಭಿಷೇಕವನ್ನ ಮಾಡಬಹುದು. ಜೇನುತುಪ್ಪದಲ್ಲಿ ಅಭಿಷೇಕವನ್ನ ಮಾಡಿದರೆ ಆ ಮನುಷ್ಯನ ಜೀವನದಲ್ಲಿ ಯಾವುದೇ ತೊಂದರೆಗಳು ಇದ್ದರೂ ಅದನ್ನು ಪರಮಶಿವ ದೂರ ಮಾಡುವನು ಎಂದು ಹೇಳಲಾಗುತ್ತದೆ. ಅದರಲ್ಲೂ ಸಹ ಹಣಕಾಸಿನ ತೊಂದರೆ ಇದ್ದರೂ ಅದೂ ಕೂಡ ದೂರವಾಗುತ್ತದೆ. ಶ್ರಾವಣ ತಿಂಗಳಿನ ಸೋಮವಾರಗಳಲ್ಲಿ ಕಟ್ಟುನಿಟ್ಟಿನ ವ್ರತ ಆಚರಣೆ ಮಾಡುವುದರಿಂದ ಆ ವ್ಯಕ್ತಿಯ ಸರ್ವ ಸಂಕಷ್ಟಗಳು ಒಟ್ಟಿಗೆ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಮದುವೆಯಾಗದೇ ಇರುವ ಕನ್ಯೆಯರು ಶಿವನಿಗೆ ಶರಣಾಗಿ ಶ್ರಾವಣ ಮಾಸದಲ್ಲಿ ವ್ರತ ಆಚರಣೆ ಮಾಡುವುದರಿಂದ ಅಂಥವರಿಗೆ ಮಾತೆ ಗೌರಿ ರಾಜಕುಮಾರನಂತಹ ವರವನ್ನ ಕರುಣೆ ಮಾಡುವಳು ಎಂದು ಹೇಳಲಾಗುತ್ತದೆ. ಶ್ರಾವಣ ತಿಂಗಳಿನಲ್ಲಿ ಹೆಚ್ಚಾಗಿ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಬೇಕು. ಮಾಂಸ ಆಹಾರ ಅಥವಾ ಮದ್ಯ ಸೇವನೆಯನ್ನ ಈ ಮಾಸದಲ್ಲಿ ಮಾಡುವುದು ಹೆಚ್ಚು ಶ್ರೇಷ್ಠವಲ್ಲ. ಶಿವನನ್ನ ಪಶುಪತಿನಾಥ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ತಿಂಗಳು ಪಶುವಿನ ಪ್ರಾಣ ತೆಗೆಯುವುದು ಹೆಚ್ಚು ಪಾಪವನ್ನ ತಂದು ಕೊಡುತ್ತದೆ. ಶ್ರಾವಣ ಮಾಸದಲ್ಲಿ ಸ್ತ್ರೀ ಆಗಲಿ ಪುರುಷನಾಗಲಿ ತಡವಾಗಿ ಮಲಗಬಾರದು. ಬೇಗ ಮಲಗಿ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು. ಪಂಚಾಕ್ಷರಿ ಮಂತ್ರ ಎಂದರೆ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನ 108 ಬಾರಿ ಜಪ ಮಾಡಬೇಕು. ಸ್ನಾನ ಮಾಡದೆ ಆಹಾರ ಸೇವನೆ ಮಾಡಬಾರದು. ಸತಿಪತಿ ಒಟ್ಟಿಗೆ ಸೋಮವಾರ ವ್ರತ ಆಚರಣೆ ಮಾಡುವುದೇ ಆದರೆ ದೂರ ದೂರ ಇದ್ದರೆ ಒಳ್ಳೆಯದು. ಇಲ್ಲದೆ ಹೋದರೆ ಅದು ವ್ರತದ ಪವಿತ್ರತೆ ಹಾಳು ಮಾಡುತ್ತದೆ ಎಂದು ಹೇಳಲಾಗುತ್ತದೆ.